ಬಾಪ್ತಾದ ಮಧುಬನ್ ಮುರಳಿ 7/3/2026. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಈ ಸಮಯದಲ್ಲಿ ತಂದೆಯ ಜೊತೆ ಸೇವೆಯಲ್ಲಿ ಸಹಯೋಗಿಗಳಾಗಿದ್ದೀರಿ. ಆದ್ದರಿಂದ ನಿಮ್ಮದು ಸ್ಮರಣೆಯಾಗುತ್ತದೆ. ಪೂಜೆ ಇಲ್ಲ, ಏಕೆಂದರೆ ಶರೀರವು ಅಪವಿತ್ರವಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಬ್ರಾಹ್ಮಣರು ಅಂದರೆ ದೇವತೆಗಳಿಗಿಂತ ಶ್ರೇಷ್ಠರು ಅಂತಾರೆ, ಅಂದರೆ ಗಾಯನ ಯೋಗ್ಯರು, ಆದರೆ ಪೂಜೆ ಇಲ್ಲ ಅಂತಾರೆ. ಯಾಕೆ? ಪವಿತ್ರತೆಯಿಂದ ಜನ್ಮ ಆದಾಗ ಪೂಜೆಗೆ ಯೋಗ್ಯರಾಗ್ತಾರೆ. ಅದಕ್ಕೆ ದೇವತೆಗಳಿಗೆ ಶರೀರನೂ ಪವಿತ್ರ ಇರ್ತತೆ, ಆತ್ಮನೂ ಪವಿತ್ರ ಇರ್ತತೆ. ಅದಕ್ಕೆ ಅವರು ಪೂಜೆಗೆ ಯೋಗ್ಯರು, ನೀವು ಪೂಜೆಗೆ ಯೋಗ್ಯರಲ್ಲ ಅಂತ ಬಾಬಾ ಹೇಳ್ತಾರೆ. ಪ್ರಶ್ನೆ, ನೀವು ಮಕ್ಕಳ ಬುದ್ಧಿಯಲ್ಲಿ ನಿರಂತರ ಯಾವ ನಶೆ ಇರಬೇಕು? ಉತ್ತರ, ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ. ಅವರಿಂದ ರಾಜಯೋಗವನ್ನು ಕಲಿತು ಸ್ವರ್ಗದ ರಾಜಧಾನಿಯ ಆಸ್ತಿಯನ್ನು ಪಡೆಯುತ್ತೇವೆ. ಈ ನಶೆಯು ನಿಮಗೆ ನಿರಂತರ ಇರಬೇಕು. ವಿಶ್ವದ ಮಾಲೀಕರಾಗಬೇಕೆಂದರೆ ಬಹಳ ಎಚ್ಚರಿಕೆಯಿಂದ ಓದಬೇಕು ಮತ್ತು ಓದಿಸಬೇಕಾಗಿದೆ. ಎಂದೂ ಸಹ ತಂದೆಯ ನಿಂದನೆ ಮಾಡಿಸಬಾರದು, ಯಾರೊಂದಿಗೂ ಜಗಳ ಕಲಹ ಮಾಡಬಾರದು. ನೀವು ಕವಡೆಯಿಂದ ವಜ್ರ ಸಮಾನರಾಗುತ್ತೀರಿ, ಆದ್ದರಿಂದ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವ ನಶೆ ಇರಬೇಕು ಅಂತ ಹೇಳಿದರು ಬಾಬಾ? ನಾವು ಸ್ವರ್ಗದ ಮಾಲೀಕರಾಗ್ತೀವಿ. ಅಂದ್ರೇನು ನೋಡ್ರಿ, ಒಂದು MLA ಸೀಟ್ ಸಿಗ್ತತೆ, MLA ಆಗ್ತೀವಿ ಅಂದರೆ ಅವ್ರಿಗೆ ಎಷ್ಟು ನಶೆ ಇರ್ತತೆ. ನಾವು ಇಡೀ ವಿಶ್ವದ ಮಾಲೀಕರಾಗ್ತೀವಿ ಅಂದರೆ ನಮಗೆಷ್ಟು ನಶೆ ಇರಬೇಕು, ಹೌದಾ? ಅಂದರೆ ನಶೆ ಇದ್ದಾಗ ಏನಾಗ್ತತೆ, ಪುರುಷಾರ್ಥದಲ್ಲಿ ಉಮಂಗ, ಉತ್ಸಾಹ, ಏರುವ ಕಲೆಯಲ್ಲಿ ಇರ್ತತೆ, ತೇರುವ ಗತಿಯ ಪುರುಷಾರ್ಥ ಇರ್ತತೆ. ಅದು ಕಾಯಮಾಗಿರಬೇಕು. ಆ ನಶೆ ಅಂದರೆ ಏನು ಹೇಳಿದರು ಬಾಬಾ? ತಂದೆಯ ನಿಂದನೆ ಮಾಡಿಸಬಾರ್ದು ಅಂತ ಹೇಳ್ತಾರೆ ಬಾಬಾ. ಅಂದ್ರೇನು? ನಾವು ಅಸುರಿ ಗುಣಗಳಲ್ಲಿ ನಡೆದ್ರೆ, ಉಲ್ಟಾ ಕರ್ಮಗಳು ಮಾಡಿದ್ರೆ ಅಲ್ಲೇನಾಗ್ತತೆ, ತಂದೆಯ ನಿಂದನೆ ಆಗ್ತೈತೆ. ಅಂದರೆ ಅವ್ರೇನು ಹೇಳ್ತಾರೆ, ಓಂ ಶಾಂತಿಗೆ ಇವ್ರಿಗೆ ಇದನ್ನೇ ಕಲಿಸ್ಕೊಟ್ಟಾರೇನೋ ಅಂತ ಅಂದಾಗ ಅಲ್ಲಿ ಯಾರ್ದು ಹೆಸರು ಕೆಡ್ತತೆ? ಬಾಬನ ಹೆಸರು ಕೆಡ್ತತೆ. ಅದಕ್ಕೆ ಬಾಬನ ಹೆಸರು ಕೆಡಿಸಬಾರ್ದು, ಜಗಳ ಕಲಹ ಮಾಡಬಾರ್ದು ಅಂದರು. ಯಾಕೆಂದರೆ ನಾವು ದೈವಿ ಗುಣಗಳುಳ್ಳ ಜಗತ್ತಿಗೆ ಹೋಗ್ತೀವಂದರೆ ಇವಾಗ ನಮ್ಮ ಆತ್ಮದಾಗ ಏನಿರಬೇಕು? ದೈವಶಕ್ತಿ ತುಂಬಿದ ಗುಣಗಳೇ ಇರಬೇಕಲ್ಲ. ಮತ್ತು ಈ ಥರ ಅಸುರಿ ಗುಣಗಳಿದ್ದರೆ ನಾವು ಮತ್ತೆ ಹೋಗಂಥರಾಗ್ತೀವ? ಇಲ್ಲ, ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಮತ್ತೇನು ಹೇಳಿದರು? ಓದಬೇಕು ಮತ್ತು ಓದಿಸಬೇಕು. ಸತ್ಯಯುಗ ಅಂದ್ರೇನು? ರಾಜರಿಗೂ ಮಹಾರಾಜರು ಅಲ್ಲಿ, ಅಂದರೆ ಅಲ್ಲಿ ಸೇವೆ ಸಬ್ಜೆಕ್ಟ್ನಾಗ ಪಾಸ್ ಆದರೆ ಮಾತ್ರ ಸತ್ಯಯುಗ. ಅದಕ್ಕೆ ಓದಬೇಕು, ಓದಿಸ್ಬೇಕು ಅಂತಾರೆ ಬಾಬಾ. ಗೀತೆ, ಯಾರು ತಂದೆಯ ಜೊತೆ ಇದ್ದಾರೆಯೋ ಅವರ ಮೇಲೆ ಜ್ಞಾನದ ಮಳೆ. ಓಂ ಶಾಂತಿ. ಮಕ್ಕಳು ತಿಳಿದುಕೊಂಡಿರಿ, ಯಾರು ತಂದೆಯ ಜೊತೆ ಇದ್ದಾರೆಯೋ ಅವರು ಬಾಪ್ತಾದರವರ ಜೊತೆ ಇದ್ದಾರೆ. ಈಗಂತೂ ಡಬಲ್ ಇದ್ದಾರಲ್ಲವೇ? ಇದನ್ನು ಚೆನ್ನಾಗಿ ತಿಳಿಸಲಾಗುತ್ತದೆ. ಬ್ರಹ್ಮರವರ ಮೂಲಕ ಪರಮಪಿತ ಪರಮಾತ್ಮ ಶಿವನು ಹೇಗೆ ಸ್ಥಾಪನೆ ಮಾಡುತ್ತಾರೆ? ಅವರಂತೂ ಇದನ್ನು ತಿಳಿದುಕೊಂಡಿಲ್ಲ. ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಅಂದರೆ ಈಗ ಶಿವ ತಂದೆ ಏನು ಮಾಡಿದ್ದಾರೆ, ಒಂದು ಸಾಕಾರ ಶರೀರ ತಗೊಂಡು ನಮ್ಮ ಸಂಬಂಧ ಸಂಪರ್ಕದಲ್ಲಿದ್ದಾರೆ. ಅದು ಹೊರಗಿನ ಜಗತ್ತಿನವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಪರಮಾತ್ಮನಿಗೆ ತನ್ನ ಶರೀರವಿಲ್ಲ, ಕೃಷ್ಣನಿಗಂತೂ ತನ್ನ ಶರೀರವಿದೆ. ಪರಮಾತ್ಮನು ಶ್ರೀಕೃಷ್ಣನ ಶರೀರದ ಮೂಲಕ ಬರುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಕೃಷ್ಣನು ಸತ್ಯಯುಗದ ರಾಜಕುಮಾರನಾಗಿದ್ದಾನೆ. ಪರಮಪಿತ ಪರಮಾತ್ಮನು ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡಿಸುತ್ತಾರೆ. ಆದ್ದರಿಂದ ಅವಶ್ಯವಾಗಿ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಬೇಕಾಗುತ್ತದೆ, ಮತ್ಯಾವುದೇ ಉಪಾಯವಿಲ್ಲ. ಇವಾಗ ಕೃಷ್ಣನ ಶರೀರದಲ್ಲಿ ಬಾಬಾ ಯಾಕೆ ಬರಲ್ಲ? ಇವಾಗ ಕೃಷ್ಣ ಜನ್ಮ ತಗೊಂಡಾಗ ಅಲ್ಲೆಲ್ಲರೂ ಯಾರು ಇರ್ತಾರೆ? ದೇವತೆಗಳೇ ಇರ್ತಾರೆ. ಅವರು ಜ್ಞಾನ ಸಂಪನ್ನರಾಗಿರ್ತಾರೆ. ಅವ್ರಿಗೆ ಜ್ಞಾನ ಹೇಳೋ ಅವಶ್ಯಕತೆ ಆದರೂ ಯಾಕೆ ಬೇಕು? ಈಗ ಜ್ಞಾನ ಇಲ್ಲ, ಅಜ್ಞಾನದಾಗದೀವಿ. ಅದಕ್ಕೆ ಬಾಬಾ ಬ್ರಹ್ಮರವರ ಶರೀರದಲ್ಲಿ ಪ್ರವೇಶ ಮಾಡಿ ನಮಗೆ ಜ್ಞಾನ ನೀಡ್ತಾರೆ. ಪ್ರೇರಣೆ ಇತ್ಯಾದಿಗಳ ಮಾತಿಲ್ಲ. ಅಂದರೆ ಏನು ಹೇಳ್ತಾ ಇದ್ದಾರೆ? ಪ್ರೇರಣೆ ಅಂದ್ರೇನು? ಇವಾಗ ಮುಸ್ಲಿಮ್ಸ್ ಏನು ಹೇಳ್ತಾರೆ? ಕುರಾನ್ ಅಶರೀರವಾಣಿ ನುಡಿಸುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ನಾನು ಪ್ರೇರಣೆಯಿಂದ ಜ್ಞಾನ ಕೊಡೋ ಶಕ್ತಿ ನನಗೈತೆ,
ಬಟ್ ನೀವಿಷ್ಟು ಪಾಪಾತ್ಮಗಳಾಗಿದ್ದೀರಲ್ಲ, ಕ್ಯಾಚ್ ಮಾಡ್ಕೊಳ್ಳೋ ಶಕ್ತಿ ನಿಮಗೆ ಆಯ್ತಾ ಅಂತ ಕೇಳ್ತಾರೆ ಬಾಬಾ. ಈಗ ಎದುರಿಗೆ ಕುಳಿತ್ಕೊಂಡು ಕೇಳಿದರೆ ಬಾಬಾ ಒಂದು ಅರ್ಥದಲ್ಲಿ ಹೇಳಿದ್ರೆ ನಾವೊಂದು ಅರ್ಥ ಮಾಡ್ಕೊಂಡಿರ್ತೀವಿ. ಇನ್ನು ಪ್ರೇರಣೆಯಿಂದ ಇದು ಆಗಲ್ಲ, ನಾನು ಈ ಶರೀರದಲ್ಲೇ ಬರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ತಂದೆಯು ಬ್ರಹ್ಮರವರ ಮೂಲಕ ಎಲ್ಲವನ್ನು ತಿಳಿಸುತ್ತಾರೆ. ವಿಜಯಮಾಲೆ ಯಾವುದಕ್ಕೆ ರುದ್ರಮಾಲೆ ಎಂದು ಹೇಳಲಾಗುತ್ತದೆಯೋ ಅದನ್ನು ಮನುಷ್ಯರು ಪೂಜಿಸುತ್ತಾರೆ, ಸ್ಮರಣೆ ಮಾಡುತ್ತಾರೆ. ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಈ ರುದ್ರಮಾಲೆಯು ಕೇವಲ ಸ್ಮರಣೆ ಮಾಡಲ್ಪಡುತ್ತದೆ. ಮೇರು ಎಂದು ಬ್ರಹ್ಮ ಸರಸ್ವತಿಗೆ ಹೇಳಲಾಗುತ್ತದೆ. ಉಳಿದಂತೆ ಮಾಲೆಯು ಮಕ್ಕಳದ್ದಾಗಿದೆ. ವಿಷ್ಣುವಿನ ಮಾಲೆಯೊಂದೇ ಪೂಜಿಸಲ್ಪಡುತ್ತದೆ. ಈ ಸಮಯದಲ್ಲಿ ನೀವು ಪುರುಷಾರ್ಥಿಗಳಾಗಿದ್ದೀರಿ. ನಿಮ್ಮದು ಅಂತಿಮದಲ್ಲಿ ಸ್ಮರಣೆಯಾಗುತ್ತದೆ. ಆತ್ಮಗಳ ಮಾಲೆಯೋ ಅಥವಾ ಜೀವಾತ್ಮರದ್ದು ಪ್ರಶ್ನೆ ಬರುತ್ತದೆಯಲ್ಲವೇ? ವಿಷ್ಣುವಿನ ಮಾಲೆಯು ಚೈತನ್ಯ ಜೀವಾತ್ಮರ ಮಾಲೆ ಎಂದೇ ಹೇಳಬಹುದು. ಅಂದರೆ ಜೀವಾತ್ಮ ಅಂದರೆ ಆತ್ಮ ಪ್ಲಸ್ ಶರೀರ ಎರಡು ಜೊತೆ ಇದ್ದಾಗ ಅವ್ರನ್ನ ಜೀವಾತ್ಮ ಅಂತ ಕರೀತದೆ. ಅಂದರೆ ವಿಷ್ಣುವಿನ ಮಾಲೆ ಅಂದರೆ ಏನು? ಸತ್ಯಯುಗದಾಗ ಯಾರು ಬರ್ತಾರೋ ಅವ್ರದ್ದು ಮಾಲೆ, ಅದೇನು ಜೀವಾತ್ಮಗಳ ಮಾಲೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ರುದ್ರಮಾಲೆಯು ಕೇವಲ ಆತ್ಮರದ್ದಾಗಿದೆ, ಏಕೆಂದರೆ ಶರೀರವು ಅಪವಿತ್ರವಾಗಿದೆ, ಅದನ್ನು ಪೂಜಿಸಲು ಸಾಧ್ಯವಿಲ್ಲ. ಆತ್ಮವು ಹೇಗೆ ಪೂಜಿಸಲ್ಪಡುತ್ತದೆ? ರುದ್ರಮಾಲೆಯು ಪೂಜಿಸಲ್ಪಡುತ್ತದೆ ಎಂದು ನೀವು ಹೇಳುತ್ತೀರಿ, ಆದರೆ ಪೂಜಿಸಲ್ಪಡುವುದಿಲ್ಲ. ಹೆಸರೇ ಆಗಿದೆ ಸಿಮರಣಿ. ಅಂದಾಗ ಯಾರೆಲ್ಲ ಮಣಿಗಳಿದ್ದಾರೆಯೋ ಅವರು ಶರೀರದಲ್ಲಿದ್ದಾಗ ಸ್ಮರಣೆ ಮಾಡಲ್ಪಡುತ್ತಾರೆ. ಮಣಿಗಳು ನೀವು ಬ್ರಾಹ್ಮಣರದ್ದಾಗಿದೆ. ಯಾರನ್ನು ಸ್ಮರಣೆ ಮಾಡುತ್ತೇವೆಂದು ಯಾರಿಗೂ ಗೊತ್ತಿಲ್ಲ. ಇವರು ಬ್ರಾಹ್ಮಣರಾಗಿದ್ದಾರೆ. ಯಾರು ಭಾರತದ ಸೇವೆ ಮಾಡುತ್ತಾರೆಯೋ ಅವರ ಸ್ಮರಣೆ ಮಾಡಲಾಗುತ್ತದೆ. ಜಗದಂಬಾ ದೇವಿಯರು ಅನೇಕರಿದ್ದಾರೆ, ಅವರನ್ನು ನೆನಪು ಮಾಡಬೇಕೆ? ಲಕ್ಷ್ಮೀನಾರಾಯಣರು ಪೂಜೆಗೆ ಅರ್ಹರಾಗಿರುತ್ತಾರೆ, ನೀವಲ್ಲ, ಏಕೆಂದರೆ ನಿಮ್ಮ ಶರೀರವು ಪತಿತವಾಗಿದೆ, ಆತ್ಮವು ಪವಿತ್ರವಾಗಿದೆ, ಆದರೆ ಅದು ಪೂಜಿಸಲ್ಪಡುವುದಿಲ್ಲ, ಸ್ಮರಣೆಗೆ ಯೋಗ್ಯವಾಗಿದೆ. ಯಾರಾದರೂ ನಿಮ್ಮೊಂದಿಗೆ ಕೇಳಿದರೆ ನೀವು ತಿಳಿಸುವಂತಿರಬೇಕು, ನೀವು ಬ್ರಾಹ್ಮಣಿಯರಾಗಿದ್ದೀರಿ. ನಿಮ್ಮ ನೆನಪಾರ್ಥವು ದೇವಿಯರ ರೂಪದಲ್ಲಿದೆ. ನೀವು ಶ್ರೀಮತದಂತೆ ಸ್ವಯಂ ಪಾವನರಾಗುತ್ತೀರಿ. ಆದ್ದರಿಂದ ಈ ಮಾಲೆಯು ಮೊದಲು ಬ್ರಾಹ್ಮಣರದೆಂದು ತಿಳಿದುಕೊಳ್ಳಬೇಕು, ನಂತರ ದೇವತೆಗಳದು. ವಿಚಾರ ಸಾಗರ ಮಂಥನ ಮಾಡಿದಾಗ ಫಲಿತಾಂಶ ಸಿಗುವುದು. ಯಾವಾಗ ಆತ್ಮರು ಸಾಲಿಗ್ರಾಮ ರೂಪದಲ್ಲಿರುವರೋ ಆಗ ಪೂಜಿಸಲ್ಪಡುತ್ತಾರೆ. ಶಿವನ ಪೂಜೆಯಾದಾಗ ಸಾಲಿಗ್ರಾಮಗಳಿಗೂ ಪೂಜೆ ನಡೆಯುತ್ತದೆ, ಏಕೆಂದರೆ ಆತ್ಮವು ಪವಿತ್ರವಾಗಿದೆ, ಶರೀರವಲ್ಲ. ಕೇವಲ ನಿಮ್ಮದೇ ಸ್ಮರಣೆಯಾಗುತ್ತದೆ. ಅಂದರೆ ನೋಡ್ರಿ, ಸಾಲಿಗ್ರಾಮಗಳು ಅಂದರೆ ಯಜ್ಞದ ಪೂಜೆ ಮಾಡುವಾಗ ಸಣ್ಣ ಸಣ್ಣ ಕಲ್ಲುಗಳ್ನ ಇಡ್ತಾರೆ, ಇಲ್ಲ ಮಣ್ಣಿನ ಕುಪ್ಪೆ ಇಡ್ತಾರೆ. ಆಮೇಲೆ ನೋಡ್ರಿ, ಗಂಗಮ್ಮನ ಪೂಜೆ ಅಂತೇಳಿ ಬಾವಿ ಮುಂದೆ ಪೂಜೆ ಮಾಡುವಾಗ 5 ಕಲ್ಲು ತಂದಿಡೋದು, ಇವೆಲ್ಲ ಏನು ಸಾಲಿಗ್ರಾಮಗಳ ಪೂಜೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಕೇವಲ ನಿಮ್ಮದೇ ಸ್ಮರಣೆಯಾಗುತ್ತದೆ, ಏಕೆ? ನೀವು ಶರೀರದ ಜೊತೆ ಸೇವೆ ಮಾಡುತ್ತೀರಿ, ಆದ್ದರಿಂದ ನಿಮ್ಮದು ಪೂಜೆಯು ನಡೆಯುವುದಿಲ್ಲ. ನಂತರ ಯಾವಾಗ ಶರೀರ ಬಿಡುತ್ತೀರೋ ಆಗ ನೀವು ಸಹ ಶಿವನ ಜೊತೆ ಪೂಜಿಸಲ್ಪಡುತ್ತೀರಿ. ವಿಚಾರ ಮಾಡಬೇಕಲ್ಲವೇ? ನೀವು ಈ ಸಮಯದಲ್ಲಿ ಬ್ರಾಹ್ಮಣರಾಗಿದ್ದೀರಿ. ಅಂದರೆ ಬಾಬಾ ಏನು ಹೇಳಿದರು? ಆತ್ಮ ಶರೀರ ಎರಡು ಪವಿತ್ರವಾಗಿದ್ದಾಗ ಮಾತ್ರ ಪೂಜೆ ಅಂತ ಬಾಬಾ ಹೇಳ್ತಾರೆ. ಶಿವ ತಂದೆಯು ಸಹ ಬ್ರಹ್ಮರವರಲ್ಲಿ ಬರುತ್ತಾರೆ ಅಂದಾಗ ಬ್ರಹ್ಮರವರು ಸಾಕಾರದಲ್ಲಿದ್ದಾರೆ, ನೀವು ಪರಿಶ್ರಮ ಪಡುತ್ತೀರಿ. ಈ ಮಾಲೆಯು ಹೇಗೆ ಸಹಕಾರಿಯಾಗಿದೆ? ಬ್ರಹ್ಮ ಸರಸ್ವತಿ ಮತ್ತು ನೀವು ಜ್ಞಾನ ಗಂಗೆಯರು. ನೀವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದಿರಿ, ಈ ರುದ್ರಯಜ್ಞವನ್ನು ರಚಿಸಿದಿರಿ. ಪೂಜೆ ಮಾಡುವಾಗ ಅದರಲ್ಲಿ ಕೇವಲ ಶಿವ ಮತ್ತು ಸಾಲಿಗ್ರಾಮಗಳಿರುತ್ತವೆ, ಅದರಲ್ಲಿ ಬ್ರಹ್ಮ ಸರಸ್ವತಿ ಅಥವಾ ನೀವು ಮಕ್ಕಳ ಹೆಸರಿಲ್ಲ. ಇಲ್ಲಂತೂ ಎಲ್ಲರ ಹೆಸರು ಇದೆ. ನಿಮ್ಮ ಸ್ಮರಣೆ ಮಾಡುತ್ತಾರೆ. ಯಾರು ಜ್ಞಾನಗಂಗೆಯರಿದ್ದರು, ತಂದೆಯಂತೂ ಜ್ಞಾನ ಸಾಗರನಾಗಿದ್ದಾರೆ. ಇವರು ಬ್ರಹ್ಮಪುತ್ರ ದೊಡ್ಡ ನದಿಯಾಗಿದ್ದಾರೆ. ಈ ಬ್ರಹ್ಮರವರು ತಾಯಿಯೂ ಆಗಿದ್ದಾರೆ. ಸಾಗರವು ಒಂದೇ ಆಗಿದೆ, ಆದರೆ ಗಂಗೆಯರು ಭಿನ್ನ ಭಿನ್ನ ಪ್ರಕಾರದವರಿರುತ್ತಾರೆ. ನಂಬರ್ ವಾರ್, ಯಾರಲ್ಲಿ ಒಳ್ಳೆಯ ಜ್ಞಾನವಿದೆಯೋ ಅವರಿಗೆ ಸರೋವರವೆಂದು ಹೇಳಲಾಗುತ್ತದೆ. ಮಹಿಮೆಯೂ ಇದೆ. ಮಾನಸ ಸರೋವರದಲ್ಲಿ ಮುಳುಗಿ ಎದ್ದರೆ ಪರಿಸ್ಥಿತಿಗಳಾಗಿ ಬಿಡುತ್ತಾರೆಂದು ಹೇಳುತ್ತಾರೆ. ಅಂದಾಗ ನಿಮ್ಮ ಮಾಲೆಯು ಸ್ಮರಣೆ ಮಾಡಲ್ಪಡುತ್ತದೆ. ಸಿಮರಣಿ ಎಂದು ಹೇಳುತ್ತಾರಲ್ಲವೇ? ಸ್ಮರಣೆ ಮಾಡಿ. ಅವರಂತೂ ಕೇವಲ ರಾಮ ರಾಮ ಎಂದು ಹೇಳುತ್ತಾರೆ, ಆದರೆ ಯಾರು ಸ್ಮರಣೆಯಾಗುವುದು
ಎಂಬುದನ್ನು ಯಾರ ಸ್ಮರಣೆಯಾಗುವುದು ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಯಾರು ಹೆಚ್ಚು ಸರ್ವಿಸ್ ಮಾಡುವರೋ ಅವರದೇ ಆಗುತ್ತದೆ. ಮೊದಲು ತಂದೆ ಹೂವಾಗಿದ್ದಾರೆ, ನಂತರ ಜೋಡಿಮಣಿಗಳು. ಇವರು ಬಹಳ ಪರಿಶ್ರಮ ಪಡುತ್ತಾರೆ. ಅನಂತರ ರುದ್ರಮಾಲೆಯೇ ವಿಷ್ಣುವಿನ ಮಾಲೆಯಾಗುತ್ತದೆ. ರುದ್ರಮಾಲೆ ಅಂದರೆ ಈಗ ರುದ್ರ ತಂದೆಯ ಮಡ್ಲಲ್ಲಿರೋರೆ, ಮುಂದೆ ಏನಾಗ್ತೀವಿ? ವಿಷ್ಣುವಿನ ಮಡ್ಲಲ್ಲಿ ಬರ್ತೀವಿ. ನೀವು ಆತ್ಮಗಳು ಕೇವಲ ಪೂಜಿಸಲ್ಪಡುತ್ತೀರಿ. ನೀವೀಗ ಗಾಯನ ಯೋಗ್ಯರಾಗಿದ್ದೀರಿ. ನಿಮ್ಮದೇ ಸ್ಮರಣೆ ಇದೆ. ಬಾಕಿ ಈಗ ನಿಮಗೆ ಪೂಜೆ ನಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಆತ್ಮವು ಪವಿತ್ರ, ಶರೀರವು ಅಪವಿತ್ರವಾಗಿದೆ. ಅಪವಿತ್ರ ವಸ್ತುವೆಂದು ಪೂಜಿಸಲ್ಪಡುವುದಿಲ್ಲ. ಯಾವಾಗ ರುದ್ರಮಾಲೆಯಾಗಲು ಯೋಗ್ಯರಾಗಿ ಬಿಡುತ್ತೀರೋ ಆಗ ಅಂತ್ಯದಲ್ಲಿ ನೀವು ಶುದ್ಧವಾಗಿ ಬಿಡುತ್ತೀರಿ. ಯಾರು ಗೌರವಪೂರ್ಣವಾಗಿ ತೇರ್ಗಡೆಯಾಗುವರೆಂದು ನಿಮಗೆ ಸಾಕ್ಷಾತ್ಕಾರವಾಗುತ್ತದೆ. ಸರ್ವಿಸ್ ಮಾಡುವುದರಿಂದ ಹೆಸರು ಬಹಳ ಪ್ರಸಿದ್ಧವಾಗುತ್ತದೆ. ವಿಜಯಮಾಲೆಯಲ್ಲಿ ನಂಬರ್ 1 ಯಾರ್ಯಾರು ಬರುತ್ತಾರೆಂದು ತಿಳಿಯುತ್ತಾ ಹೋಗುವುದು. ಈ ಮಾತಂತೂ ಬಹಳ ಗುಹ್ಯವಾಗಿದೆ. ಮನುಷ್ಯರು ಕೇವಲ ರಾಮ ರಾಮ ಎಂದು ಹೇಳುತ್ತಾರೆ. ಕ್ರಿಶ್ಚಿಯನ್ನರು ಕ್ರಿಸ್ತನನ್ನು ನೆನಪು ಮಾಡುತ್ತಾರೆ. ಮಾಲೆಯು ಯಾರದಿರಬಹುದು? ಭಗವಂತನು ಒಬ್ಬರೇ ಆಗಿದ್ದಾರೆ. ಬಾಕಿ ಯಾರು ಸಮ್ಮುಖದಲ್ಲಿ ಕುಳಿತಿದ್ದಾರೆಯೋ ಅವರದೇ ಮಾಲೆಯಾಗುತ್ತದೆ. ಈ ಮಾಲೆಯನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ತಮ್ಮ ಆದಿ ಸನಾತನ ದೇವಿ ದೇವತಾ ಧರ್ಮದವರೇ ತಿಳಿದುಕೊಂಡಿಲ್ಲವೆಂದರೆ ಅನ್ಯರು ಹೇಗೆ ತಿಳಿದುಕೊಳ್ಳುವರು? ಎಲ್ಲರನ್ನೂ ಪತಿತರಿಂದ ಪಾವನ ಮಾಡುವವರು ಒಬ್ಬರೇ ತಂದೆಯಾಗಿದ್ದಾರೆ. ಕ್ರಿಸ್ತನಿಗೆ ಪತಿತರನ್ನು ಪಾವನ ಮಾಡುವವರೆಂದು ಹೇಳುವುದಿಲ್ಲ. ಅವರು ಜನನ ಮರಣದಲ್ಲಿ ಬಂದು ಕೆಳಗಿಳಿಯಲೇಬೇಕಾಗಿದೆ. ವಾಸ್ತವದಲ್ಲಿ ಅವರಿಗೆ ಗುರುವೆಂದೂ ಹೇಳುವುದಿಲ್ಲ, ಏಕೆಂದರೆ ಸರ್ವರ ಸದ್ಗತಿದಾತನು ಒಬ್ಬರೇ ತಂದೆಯಾಗಿದ್ದಾರೆ. ಯಾವಾಗ ಅಂತ್ಯವಾಗುವುದು ವೃಕ್ಷವು, ಆಗ ತಂದೆಯು ಬಂದು ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತಾರೆ. ಆತ್ಮವು ಧರ್ಮಸ್ಥಾಪನೆ ಮಾಡಲು ಮೇಲಿನಿಂದ ಬರುತ್ತಾರೆ. ಯಾರು? ಯೇಸು, ಬುದ್ಧ ಇವರೇನು ಮೇಲಿನಿಂದ ಬರುತ್ತಾರೆ. ಅವರಂತೂ ಜನನ ಮರಣದಲ್ಲಿ ಬರಲೇಬೇಕಾಗಿದೆ. ಸದ್ಗುರು ಒಬ್ಬರೇ ಆಗಿದ್ದಾರೆ. ಅವರು ಸರ್ವರ ಸದ್ಗತಿದಾತನಾಗಿದ್ದಾರೆ. ಮನುಷ್ಯರು ಯಾರೂ ಸತ್ಯವಾದ ಸದ್ಗುರು ಆಗಲು ಸಾಧ್ಯವಿಲ್ಲ. ಯಾಕೆ ಹೇಳಿದ್ರು ಬಾಬಾ ಸದ್ಗುರು ಆಗಲು ಸಾಧ್ಯ ಇಲ್ಲ ಅಂತ? ಗುರು ಅಂದರೆ ಗುರಿಯನ್ನು ತೋರಿಸೋರು. ಯಾವುದು ನಮ್ಮ ಗುರಿ? ಸುಖ ಬೇಕು, ಶಾಂತಿ ಬೇಕು ಅಂತ 2500 ವರ್ಷ ಬೇಡಿವಿ. ಆ ಸುಖ ಶಾಂತಿಯ ಗುರಿ ಕಡೆ ಕರ್ಕೊಂಡೋಗೋರು ಯಾರು? ಒಬ್ಬ ಶಿವಬಾಬಾ ಮಾತ್ರ. ಬೇರೆ ಯಾರು ಕರ್ಕೊಂಡೋಗಲ್ಲ. ಯಾರು ಸದ್ಗುರು ಅಲ್ಲ ಅಂತ ಹೇಳ್ತಾರೆ ಬಾಬಾ. ಅವರಂತೂ ಯಾರು? ಧರ್ಮಸ್ಥಾಪಕರು. ಕೇವಲ ಧರ್ಮ ಸ್ಥಾಪನೆ ಮಾಡಲು ಬರುತ್ತಾರೆ. ಅವರ ಹಿಂದೆ ಪಾತ್ರವನ್ನು ಅಭಿನಯಿಸಲು ಎಲ್ಲರೂ ಬರತೊಡಗುತ್ತಾರೆ. ಬಾಬಾ ಏನಂತಾರೆ ಇವಾಗ ನೋಡ್ರಿ, ಪರಂಧಾಮದಾಗ ಯಾವ ರೀತಿ ಕೂಡ್ತೀವಿ ಅಂದರೆ ಆತ್ಮಗಳು, ನಾವು ಫಸ್ಟ್ ಯಾರು? ಶಿವಬಾಬಾ, ಆಮೇಲೆ ಮೊಮ್ಮ ಬ್ರಹ್ಮ ತಂದೆ, ಆಮೇಲೆ 8 ಮಣಿಗಳು, ಆಮೇಲೆ 108 ಮಣಿಗಳು, ಆಮೇಲೆ 1008, ಆಮೇಲೆ ಹಿಂಗೆ 16108 ಈ ಥರ. ಆಮೇಲೇನು ಉದ್ದ ವೃಕ್ಷ ಇದ್ದು ಕಾಂಡ ಐತೆ ನೋಡ್ರಿ ಉದ್ದಕ್ಕೆ, ಅದೇನು ಸತ್ಯಯುಗ ತ್ರೇತಾಯುಗದ ಆತ್ಮಗಳು. ಆಮೇಲೇನು ಎಲ್ಲ ಒಂದೊಂದು ಗುಂಪು ಐತೆ. ಕ್ರಿಶ್ಚಿಯನ್ರದ್ದೊಂದು ಗುಂಪು, ಕ್ರಿಸ್ತನ ಕೆಳಗೆ ಕ್ರಿಶ್ಚಿಯನ್ ಆತ್ಮಗಳು, ಬುದ್ಧನ ಕೆಳಗೆ ಬೌದ್ಧ ಆತ್ಮಗಳು, ಈ ಥರ ಮುಸ್ಲಿಮಾನ್ರದ್ದೊಂದು ಗುಂಪು. ಈ ಥರ ಗುಂಪಾಗಿ ಕೂಡ್ತವೆ. ಮತ್ತು ಬಾಬಾ ಏನು ಹೇಳ್ತಾ ಇದ್ದಾರೆ, ಯಾವಾಗ ಕ್ರಿಸ್ತ ಇಳಿದು ಆಮೇಲೆ ಕ್ರಿಶ್ಚಿಯನ್ರು ಆತನ ಅನುಯಾಯಿಗಳೆಲ್ಲ ಎಲ್ಲ ಆತ್ಮಗಳು ಆತನಿಂದ ಇಳಿತಾವ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವಾಗ ಎಲ್ಲರೂ ತಮೋಪ್ರಧಾನ ಸ್ಥಿತಿಯನ್ನು ಹೊಂದುವರೋ ಆಗ ನಾನು ಬಂದು ಸರ್ವರ ಸದ್ಗತಿ ಮಾಡುತ್ತೇನೆ. ಎಲ್ಲರೂ ಹಿಂತಿರುಗಿ ಹೋಗುತ್ತಾರೆ. ನಂತರ ಹೊಸದಾಗಿ ಚಕ್ರವು ಆರಂಭವಾಗುತ್ತದೆ. ನೀವು ರಾಜಯೋಗವನ್ನು ಕಲಿಯುತ್ತೀರಿ. ಅವರೇ ರಾಜ್ಯ ಪದವಿಯನ್ನು ಪಡೆಯುತ್ತಾರೆ. ಅದರಲ್ಲಿ ರಾಜರಾದರೂ ಆಗಬಹುದು, ಪ್ರಜೆಗಳಾದರೂ ಆಗಬಹುದು. ಪ್ರಜೆಗಳಂತೂ ಅನೇಕರಾಗುತ್ತಾರೆ. ರಾಜ್ಯ ಪದವಿಯನ್ನು ಪಡೆಯುವುದರಲ್ಲಿಯೇ ಪರಿಶ್ರಮವಿದೆ. ಅಂತಿಮದಲ್ಲಿ ಎಲ್ಲವೂ ತಿಳಿಯುತ್ತಾ ಹೋಗುವುದು. ಯಾರು ವಿಜಯಮಾಲೆಯಲ್ಲಿ ಪೋಣಿಸಲ್ಪಡುತ್ತಾರೆ ಎಂದು ಬಾಬಾ ಏನಂತಾರೆ, ರಾಜ್ಯ ಪದವಿ ಪಡೆಯೋದೇ ಪರಿಶ್ರಮ ಅಂತಾರೆ. ಯಾಕೆಂದರೆ ಪ್ರಜೆಗಳನ್ನ ತಯಾರು ಮಾಡ್ಕೋಬೇಕಲ್ಲ. ರಾಜರು ಪ್ರಜೆಗಳನ್ನ ತಯಾರು ಮಾಡ್ಕೊಂಡ್ರೆ ರಾಜರಾಗಕ್ಕಾಗ್ತೈತೆ. ಅದಕ್ಕೆ ಪರಿಶ್ರಮ ಅಂತ ಹೇಳ್ತಾರೆ ಬಾಬಾ. ಅವಿದ್ಯಾವಂತರು ವಿದ್ಯಾವಂತರ ಮುಂದೆ ತಲೆಬಾಗುವರು. ಸತ್ಯಯುಗದಲ್ಲಂತೂ ಬರುತ್ತಾರೆ, ಆದರೆ ನೌಕರ ಚಾಕರರಾಗಬೇಕಾಗುತ್ತದೆ. ನೋಡ್ರಿ,
ಇಲ್ಲಿ ಸಂಗಮ ಯುಗದಲ್ಲಿ ಸೇವೆ ಮಾಡಿದವರು ಅಲ್ಲಿ ಸೇವೆ ಮಾಡಿಸ್ಕೊಂತಾರೆ, ಇಲ್ಲಿ ಸೇವೆ ಮಾಡಿಲ್ದವರು ಅಲ್ಲಿ ಸೇವೆ ಮಾಡಬೇಕಾಗ್ತೈತೆ. ಬಾಬಾ ಏನಂತಾರೆ, ಈಗ ಇದು ಎಲ್ಲರಿಗೆ ಅರ್ಥವಾಗಿ ಬಿಡುತ್ತದೆ. ಹೇಗೆ ಪರೀಕ್ಷೆಯ ದಿನಗಳಲ್ಲಿ ಯಾರು ಯಾರು ತೇರ್ಗಡೆಯಾಗುತ್ತಾರೆ ಎಂಬುದು ಎಲ್ಲರಿಗೆ ಗೊತ್ತಾಗಿ ಬಿಡುತ್ತದೆ. ವಿದ್ಯೆಯ ಮೇಲೆ ಗಮನವಿಲ್ಲದಿದ್ದರೆ ಅನುತ್ತೀರ್ಣವರಾಗಿ ಬಿಡುತ್ತಾರೆ. ನೋಡ್ರಿ, ಬಾಬಾ ಏನಂದ್ರೆ ಸೇವೆ ನೋಡ್ರಿ, ಇದು ಒಂದೇ ಜನ್ಮ ಸೇವೆ. ಇದರಲ್ಲಿ ಪರಿಶ್ರಮ ಪಟ್ಟರೆ ಬಾಬನ ಪ್ರೀತಿ, ಬಾಬನ ಸಹಯೋಗ, ಬಾಬನ ಆಶೀರ್ವಾದ, ಆತ್ಮಗಳ ಆಶೀರ್ವಾದ, ಮತ್ತು ಒಂದೇ ಜನ್ಮ ಕಷ್ಟನೂ ಅಲ್ಲ, ಅದರ ಆನಂದನೇ ಬೇರೆ. ಇದು ಒಂದು ಜನ್ಮ ನಾವು ಮಾಡಲಿಲ್ಲ ಅಂದರೆ ಜನ್ಮ ನಾವು ಪರಿಶ್ರಮ ಪಡಬೇಕಾಗ್ತೈತೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ ನೋಡ್ರಿ, ಕಷ್ಟ ಬೀಳದಂತೂ ಇದೇನು ಜೀವನ ಆಗೋಕ್ಕೂ ಸಾಧ್ಯ ಇಲ್ಲ, ಯಾವುದೂ ಸಾಧ್ಯ ಇಲ್ಲ. ಅದೇ ಭಗವಂತನ ಮಡ್ಲಲ್ಲಿ ನಾವು ಕಷ್ಟ ಬಿದ್ದುಬಿಟ್ಟಿವಂದರೆ ಜನ್ಮಾಂತರದ ಸುಖ, ಶಾಂತಿ, ಸಂಪತ್ತಿ ಎಲ್ಲವುದು ನಮಗೆ ಸಿಗ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಈಶ್ವರೀಯ ವಿಶ್ವವಿದ್ಯಾಲಯವು ಒಂದೇ ಆಗಿದೆ. ಇಲ್ಲಿ ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ. ಇದರಲ್ಲಿ ನಂಬರ್ವಾರ್ ತೇರ್ಗಡೆಯಾಗುತ್ತಾರೆ. ರಾಜಯೋಗದ ವಿದ್ಯೆ ಒಂದೇ ಆಗಿದೆ. ರಾಜ್ಯ ಪದವಿಯನ್ನು ಪಡೆಯುವುದರಲ್ಲಿ ಪರಿಶ್ರಮವಿದೆ ಮತ್ತು ಸರ್ವಿಸನ್ನು ಮಾಡಬೇಕಾಗಿದೆ. ಯಾರು ರಾಜರಾಗುವರೋ ಅವರು ತಮ್ಮ ಪ್ರಜೆಗಳನ್ನು ಮಾಡಿಕೊಳ್ಳಬೇಕಾಗಿದೆ. ಒಳ್ಳೊಳ್ಳೆಯ ಮಕ್ಕಳು ದೊಡ್ಡ ದೊಡ್ಡ ಸೇವಾ ಕೇಂದ್ರಗಳನ್ನು ಸಂಪಾದನೆ ಮಾಡುತ್ತಾರೆ, ಪ್ರಜೆಗಳನ್ನು ಮಾಡಿಕೊಳ್ಳುತ್ತಾರೆ. ತಂದೆ ತಿಳಿಸುತ್ತಾರೆ, ದೊಡ್ಡ ಉದ್ಯಾನವನವನ್ನು ತಯಾರು ಮಾಡಿ, ಆಗ ತಂದೆಯು ಬಂದು ನೋಡುವರು. ಈಗಿನ್ನೂ ಬಹಳ ಚಿಕ್ಕದಾಗಿದೆ. ದೊಡ್ಡ ಉದ್ಯಾನವನ ಅಂದ್ರೆ ಏನಿರ್ತತ್ತೆ, ಅಲ್ಲಿ ಬಣ್ಣ ಬಣ್ಣದ ಹೂಗಳು, ಸುವಾಸನೆ ಹೂಗಳು, ಅಂದರೆ ಎಂಥ ಆತ್ಮಗಳನ್ನ ತಯಾರು ಮಾಡ್ಬೇಕಂತ ಹೇಳಿದರು ಬಾಬಾ. ಅಂದರೆ ತಂದೆ ಯಜ್ಞದಲ್ಲಿ ಸಹಯೋಗ ಕೊಡುವಂಥ ಆತ್ಮಗಳು, ಎಲ್ಲರಿಗೆ ಖುಷಿಯನ್ನು ಹಂಚುವ ಆತ್ಮಗಳು, ಇಂಥ ಕ್ವಾಲಿಟಿ ವಾರಸುದಾರರು ಉದ್ಯಾನವನ ತಯಾರು ಮಾಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಾಂಬೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ವೃದ್ಧಿಯಾಗುತ್ತಾರೆ. ಸೂರ್ಯವಂಶಿ ರಾಜಧಾನಿಯು ತಯಾರಾಗಬೇಕಾಗಿದೆ. ಅಂದ ಮೇಲೆ ಅನೇಕರು ತಯಾರಾಗುತ್ತಾರೆ. ಯಾರು ಪರಿಶ್ರಮ ಪಡುವರೋ ಅವರು ರಾಜರಾಗುತ್ತಾರೆ, ಉಳಿದವರು ಪ್ರಜೆಗಳಾಗುತ್ತಾ ಹೋಗುವರು. ಏ ಪ್ರಭು, ನಿನ್ನ ಸದ್ಗತಿಯ ಲೀಲೆಯು ಅಪರಂಪಾರ ಎಂದು ಗಾಯನವೂ ಇದೆ. ವಾಹ್, ಬಾಬಾ ತಮ್ಮ ಗತಿಮತವು ಸರ್ವರ ಸದ್ಗತಿ ಮಾಡುವ ಶ್ರೀಮತವು ಎಲ್ಲಕ್ಕಿಂತ ಭಿನ್ನವಾಗಿದೆ ಎಂದು ನೀವು ಹೇಳುತ್ತೀರಿ. ನೋಡ್ರಿ, ತಮ್ಮ ಗತಿಮತ ನಿನ್ನ ಗತಿಮತ ನಿನಗೆ ಗೊತ್ತು ಅಂತ ಒಂದು ಮಹಿಮೆ ಬಾಬಂದು. ಅಂದ್ರೇನು, ಯಾರು ಭಕ್ತಿ ಮಾಡಿರ್ತಾರೋ ಅವ್ರನ್ನೊಂದೇ ಟಚ್ ಕೊಟ್ಟು ಮಡ್ಲಿಗೆ ಹಾಕ್ಕಂತಾನೆ. ಮತ್ತು ಆ ಮಡ್ಲಿಗೆ ಬಂದವ್ರಿಗೆ, ಜಾಸ್ತಿ ಭಕ್ತಿ ಮಾಡಿದವ್ರಿಗೆ ಜಾಸ್ತಿ ಬುದ್ಧಿ ಬೀಗ ತೆಗೆದು ಜಾಸ್ತಿ ಪುರುಷಾರ್ಥ, ಕಡಿಮೆ ಭಕ್ತಿ ಮಾಡಿದವ್ರಿಗೆ ಕಡಿಮೆ ಪುರುಷಾರ್ಥ, ಕಡಿಮೆ ಪದವಿ. ಇದು ಕೋಟಿ ಕೋಟಿ ಆತ್ಮಗಳಲ್ಲಿ ಇದನ್ನು ಮಾಡಬೇಕಂದ್ರೆ ಬಾಬಾಗ ಅದೆಂಥ ಶಕ್ತಿ ಇರ್ಬೋದು. ಅದಕ್ಕೆ ನಿನ್ನ ಗತಿಮತಿ ನಿನಗೆ ಗೊತ್ತು ಅಂತ ಅವರ ಮಹಿಮೆ ಇರೋದು. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ತಂದೆಯ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ, ಬಿಟ್ಟು ಹೋಗುವುದಿಲ್ಲ. ನಿರಾಕಾರಿ, ಆಕಾರಿ, ಸಾಕಾರಿ ಲೋಕವನ್ನು ತಿಳಿದುಕೊಂಡಿಲ್ಲ. ಕೇವಲ ಸೃಷ್ಟಿಯ ಆದಿಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಸಂಪೂರ್ಣ ಜ್ಞಾನವಲ್ಲ. ಮೊದಲು ಮೂಲವತನವನ್ನು ತಿಳಿದುಕೊಳ್ಳಬೇಕಾಗಿದೆ, ಎಲ್ಲಿ ನಾವು ಆತ್ಮರಿರುತ್ತೇವೆ. ಇಡೀ ಸೃಷ್ಟಿ ಚಕ್ರವನ್ನು ಅರಿತುಕೊಳ್ಳುವುದರಿಂದ ನೀವು ಚಕ್ರವರ್ತಿ ರಾಜರಾಗುತ್ತೀರಿ. ಏನು ಪರಂಧಾಮದ ಜ್ಞಾನ ತಿಳ್ಕೊಳ್ರಿ ಅಂತಾರೆ. ಅಂದರೆ ಅದು ತಂದೆಯ ವಾಸಸ್ಥಾನ. ಅಲ್ಲಿ ನಾವು ಬಾಬಾ ನೆನಪು ಮಾಡುವಾಗ ಬುದ್ಧಿನ ಅಲ್ಲಿಡಬೇಕು. ಯೋಗ ಮಾಡುವಾಗ ಫೋಟೋ ನೋಡಿದೆ, ಲೈಟ್ ನೋಡಿದೆ, ದೀಪ ನೋಡಿದೆ, ಈ ಥರ ಅಲ್ಲ. ಅಲ್ಲಿ ಇದು ನೆಗೆಟಿವ್ ಶಕ್ತಿ ತುಂಬಿದ ಜಗತ್ತು. ಇಲ್ಲಿ ನಾವು ಬುದ್ಧಿ ಇಟ್ಟರೆ ಏಕರಸದ ಯೋಗ ಆಗಲ್ಲ. ವಿಘ್ನಗಳು ನೆಗೆಟಿವ್ ವಿಚಾರಗಳು ವಿಘ್ನ ಆಗ್ತಿರ್ತವೆ. ಅದಕ್ಕೆ ಅಲ್ಲಿ ಪರಂಧಾಮ ಬಾಬಾನ ಶಕ್ತಿ ತುಂಬಿದ ವೈಬ್ರೇಷನ್ ಇರ್ತತೆ, ಅಲ್ಲಿ ಯೋಗ ಇಡಬೇಕು ನಾವು. ಅದಕ್ಕೆ ಎಲ್ಲಾದ್ರ ಜ್ಞಾನ ತಿಳ್ಕೊಳ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ಇವೆಲ್ಲವೂ ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಅವರಂತೂ ಶಿವನು ನಾಮರೂಪದಿಂದ ಭಿನ್ನನಾಗಿದ್ದಾನೆಂದು ಹೇಳಿಬಿಡುತ್ತಾರೆ. ಚಿತ್ರವೂ ಇದೆ, ಆದರೆ ಸಹ ನಾಮರೂಪದಿಂದ ಭಿನ್ನವೆಂದು ಹೇಳುತ್ತಾರೆ ಮತ್ತು ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ. ಒಬ್ಬ ಪ್ರಧಾನಮಂತ್ರಿ ಹೇಳಿದ್ದರು, ಈಶ್ವರ ಸರ್ವವ್ಯಾಪಿ ಎಂಬುದನ್ನು ನಾನು ಒಪ್ಪುವುದಿಲ್ಲ.
ಮನುಷ್ಯರು ಒಬ್ಬರು ಇನ್ನೊಬ್ಬರನ್ನು ಸಾಯಿಸುತ್ತಾರೆ ಅಂದ ಮೇಲೆ ಇದು ಈಶ್ವರನ ಕೆಲಸವೇ? ಮುಂದೆ ಹೋದಂತೆ ಈ ಮಾತುಗಳನ್ನು ತಿಳಿದುಕೊಳ್ಳುವರು, ಆಗ ನಿಮ್ಮದು ವೃದ್ಧಿಯಾಗುವುದು. ತಂದೆಯು ರಾತ್ರಿಯೂ ತಿಳಿಸಿದ್ದರು, ಯಾರು ತಮ್ಮನ್ನು ಬುದ್ಧಿವಂತರೆಂದು ತಿಳಿಯುವರೋ ಅವರು ಇಂತಿಂಥ ಪುಸ್ತಕಗಳನ್ನು ಬರೆಯಿರಿ, ಈ ಸಂಪೂರ್ಣ ಜ್ಞಾನವೇನೆಂಬುದನ್ನು ಅವರಿಗೆ ತಿಳಿಸಬೇಕು. ಇದನ್ನು ಬರೆಯಿರಿ, ನಾವು ಸಂಪೂರ್ಣ ಜ್ಞಾನವನ್ನು ಕೊಡಬಲ್ಲೆವು, ಮೂಲವತನದ ಜ್ಞಾನವನ್ನು ಕೊಡುತ್ತೇವೆ, ನಿರಾಕಾರ ತಂದೆಯ ಪರಿಚಯವನ್ನು ಹೇಳುತ್ತೇವೆ, ಮತ್ತೆ ಪ್ರಜಾಪಿತ ಬ್ರಹ್ಮ ಹಾಗೂ ಅವರ ಬ್ರಾಹ್ಮಣ ಧರ್ಮವನ್ನು ಕುರಿತು ತಿಳಿಸಬಲ್ಲೆವು. ಲಕ್ಷ್ಮೀನಾರಾಯಣರು ಮತ್ತು ರಾಮಸೀತೆಯ ರಾಜ್ಯವು ಹೇಗೆ ನಡೆಯುತ್ತದೆ, ಮತ್ತೆ ಅವರಿಂದ ರಾಜ್ಯವನ್ನು ಯಾರು ಕಸಿದುಕೊಂಡರು, ಆ ಸ್ವರ್ಗವು ಎಲ್ಲಿ ಹೋಯಿತು ಎಂಬುದನ್ನು ತಿಳಿಸುತ್ತೇವೆ. ಹೇಗೆ ಹೇಳಲಾಗುತ್ತದೆ, ನರಕವು ಎಲ್ಲಿ ಹೋಯಿತು, ಸಮಾಪ್ತಿಯಾಯಿತು, ಸ್ವರ್ಗವು ಸಹ ಸಮಾಪ್ತಿಯಾಗಿ ಬಿಡುವುದು. ಆ ಸಮಯದಲ್ಲಿಯೂ ಭೂಕಂಪ ಇತ್ಯಾದಿಗಳಾಗುತ್ತವೆ. ವಜ್ರ ವೈಡೂರ್ಯದ ಮಹಲುಗಳು ಮತ್ತೆ ತೆಗೆಯಲಾರದಂತೆ ಹೊರಟು ಹೋಯಿತು. ಚಿನ್ನ ವಜ್ರ ವೈಡೂರ್ಯಗಳ ಮಹಲುಗಳೆಂದು ಕೆಳಗಿನಿಂದ ಹೊರ ಬಂದಿಲ್ಲ. ಸೋಮನಾಥ ಮೊದಲಾದ ಮಂದಿರವಂತೂ ನಂತರದಲ್ಲೇ ಆಯಿತು. ಅಂದ ಮೇಲೆ ಅದಕ್ಕಿಂತಲೂ ಮೊದಲಿನವರ ಮನೆಗಳು ಬಹಳ ಚೆನ್ನಾಗಿರುತ್ತವೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಸ್ವರ್ಗ ಎಲ್ಲಿ ಹೋಯಿತು ಅಂದರೆ ಅದು ಕೂಡ ಸಮಾಪ್ತಿ ಆಯಿತು. ಅಂದರೆ ತ್ರೇತಾಯುಗದವರೆಗೆ ಸ್ವರ್ಗ ಅಂತೀವಿ. ಯಾವಾಗ ದ್ವಾಪರ ಬಂತೋ ಆವಾಗ ಭೂಕಂಪ ಆಗಿ ಮತ್ತೆ ಎಲ್ಲ ವಜ್ರದ ಮಹಲುಗಳು, ಬಂಗಾರ ವಜ್ರದ ಮಹಲುಗಳೆಲ್ಲ ಏನಾಗ್ತವ, ಭೂಮಿಯಲ್ಲಿ ಮುಚ್ಕೊಂಡು ಹೋಗ್ಬಿಡ್ತವೆ. ಅದು ಸ್ವರ್ಗನೂ ಸಮಾಪ್ತಿ ಆಯ್ತು. ಇವಾಗ ನರಕ ಸಮಾಪ್ತಿ ಆಗ್ತೈತೆ ಭೂಕಂಪ ಆಗಿ, ಅಲ್ಲಿ ಸ್ವರ್ಗ ಸಮಾಪ್ತಿ ಆಗ್ತೈತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಲಕ್ಷ್ಮೀನಾರಾಯಣರ ಮನೆಗೆ ಹೇಗಿರಬಹುದು, ಅವರ ಎಲ್ಲ ಸಂಪತ್ತು ಎಲ್ಲಿ ಹೋಯಿತು, ಈ ರೀತಿ ಮಾತುಗಳನ್ನು ಯಾವಾಗ ವಿದ್ವಾಂಸರು ಕೇಳಿಸಿಕೊಳ್ಳುವರೋ ಆಗ ಆಶ್ಚರ್ಯಚಕಿತರಾಗುತ್ತಾರೆ. ಆಗ ಇವರ ಜ್ಞಾನವು ಬಹಳ ಶಕ್ತಿಶಾಲಿಯಾಗಿದೆ ಎಂದು ಹೇಳುತ್ತಾರೆ. ಮನುಷ್ಯರಂತೂ ಏನನ್ನೂ ತಿಳಿದುಕೊಂಡಿಲ್ಲ, ಕೇವಲ ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಇವೆಲ್ಲವೂ ತಿಳಿದುಕೊಳ್ಳುವ ಮತ್ತು ತಿಳಿಸುವ ಮಾತುಗಳಾಗಿವೆ. ನಿಮಗೆ ಧನ ಸಿಗುತ್ತದೆ ಅಂದ ಮೇಲೆ ಅದನ್ನು ದಾನ ಮಾಡಬೇಕಾಗಿದೆ. ತಂದೆಯು ನಿಮಗೆ ಕೊಡುತ್ತಾ ಹೋಗುತ್ತಾರೆ, ಮತ್ತೆ ನೀವು ಸಹ ಕೊಡುತ್ತಾ ಹೋಗಿ. ಇದು ಅಕ್ಕುಟ ಖಜಾನೆಯಾಗಿದೆ. ಎಲ್ಲವೂ ಧಾರಣೆಯ ಮೇಲೆ ಆಧಾರಿತವಾಗಿದೆ. ಯಾರೆಷ್ಟು ಧಾರಣೆ ಮಾಡುವರೋ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತಾರೆ. ವಿಚಾರ ಮಾಡಿ, ಕವಡೆಗಳಲ್ಲಿ ವಜ್ರಗಳೆಲ್ಲಿ? ಬಾಬಾ ಏನು ಹೇಳ್ತಾ ಇದ್ದಾರೆ, ನಿಮಗೆ ಧನ ಸಿಗುತ್ತದೆ, ದಾನ ಮಾಡ್ರಿ ಅಂತಂದ್ರು. ಒಂದು ಇದು ಜ್ಞಾನದ ಖಜಾನೆ, ಗುಣಶಕ್ತಿಗಳ ಖಜಾನೆ. ಒಂದು ಧನ ಸೇವೆನು. ಈ ದುಡ್ಡಿಲ್ಲದ್ರೆ ಏನು ಮಾಡೋಕ್ಕಾಗ್ತೈತೆ, ಏನೂ ಆಗಲ್ಲ, ಎಲ್ಲದಕ್ಕೂ ದುಡ್ಡು ಬೇಕು. ಇಲ್ಲಿ ಬಾಬಾ ಏನಂದ್ರು, ಧನ ಸಿಗ್ತತೆ, ದಾನ ಮಾಡ್ರಿ ಅಂದರು. ಅಂದರೆ ನಾವು ಸಂಗಮ ಯುಗದಾಗ ಅನುಭವ ಮಾಡಬೇಕೆಲ್ಲದು. ಸತ್ಯಯುಗದಾಗ ಎಲ್ಲ ಇರ್ತೈತೆ, ಆದರೆ ನಾವು ಪರಮಾತ್ಮ ತಂದೆಯಿಂದ ಪಡೆದ್ವಿ ಅನ್ನೋ ಅನುಭವ ಇರಲ್ಲ. ಇಲ್ಲಿ ಎಲ್ಲ ಅನುಭವ ಮಾಡ್ಬೇಕು. ಹೆಂಗೆ ಧನ ಸೇವೆ ಮಾಡಿದಷ್ಟು ಇಲ್ಲಿ ಯಾವುದರಲ್ಲೋ ಖರ್ಚಾಗೋದನ್ನು ಬಾಬಾ ನಮಗೆ ತಪ್ಪಿಸ್ತಾರೆ. ಒಂದು ಆಸ್ಪತ್ರೆಗಳಲ್ಲಿ ಖರ್ಚಾಗೋದಿರ್ಬೋದು, ಇನ್ಯಾವುದಕ್ಕೋ ಹೋಗೋದನ್ನು ತಪ್ಪಿಸ್ತಾರೆ. ಅನುಭವ ಮಾಡಬೇಕು. ಇಲ್ಲಿ ಹೆಂಗೆ ಬಾಬನ ಭಂಡಾರಕ್ಕೆ ಹಾಕಿದಷ್ಟು ಅಲ್ಲಿ ಹೆಂಗೆ ನಮ್ಮದು ವೃದ್ಧಿ ಆಗ್ತತೆ ಅನ್ನೋದು ಅನುಭವ ಮಾಡಬೇಕು. ಇವಾಗ ಕೆಲವರು ನಾವು ಮಾಡ್ತೀವಿ ಧನ ಸೇವೆ ಅಂತೇಳಿ ತಿಂಗಳಿಗೆ ಒಂದು 50-100 ಹಾಕಿ ನಾವು ಮಾಡ್ತೀವಿ ಧನ ಸೇವೆ ಅಂತ ಇದು ಮಾಡ್ತಾರೆ. ಇಲ್ಲಿ ಬಾಬಾ ಏನಂತಾರೆ, ಎಷ್ಟೆಷ್ಟು ಧಾರಣೆ ಆಗ್ತೈತೋ ಅಷ್ಟಷ್ಟು ಶ್ರೇಷ್ಠ ಪದವಿ ಅಂದರು. ಅಂದ್ರೇನು, ಇವಾಗ ಒಂದು ದಿನ 3 ಹೊತ್ತು ಊಟ ಮಾಡಬೇಕಂದ್ರೆ ಒಂದು ಸಣ್ಣ ಟೀ ಗ್ಲಾಸಿನ ತುಂಬ ಅನ್ನ ಮಾಡ್ಕೊಂಡ್ರೆ 3 ಹೊತ್ತು ಆಗ್ತತ? 3 ಹೊತ್ತು ಹೊಟ್ಟೆ ತುಂಬ ಉಣ್ಬೇಕಂದ್ರೆ ಅಲ್ಲಿ ಎಷ್ಟು ಅಡುಗೆ ಮಾಡ್ಕೋಬೇಕಾಗ್ತೈತೆ ನಾವು. ಅಂದರೆ ಮತ್ತೆ ತಂದೆ 84 ಜನ್ಮ ಆದಮೇಲೆ ನಮಗೆ ಸಿಗ್ತಾರೆ. ನಾವು 84 ಜನ್ಮ ಸುಖವಾಗಿರಬೇಕು ಅಂದರೆ ಇವಾಗ ಎಷ್ಟು ನಾವು ಅಲ್ಲಿ ಬಾಬೇನು ಹಾಕ್ರಿ ಪಡೀರಿ ಅಂತನ. ಇದೇನು ಈಶ್ವರೀಯ ಬ್ಯಾಂಕು, 1 ರೂಪಾಯಿಗೆ 5 ಕೋಟಿ ರೂಪಾಯಿ ಕೊಡೋ ಬ್ಯಾಂಕ್ ಇದು. ಈ ಯಜ್ಞದಲ್ಲಿ ಎಲ್ಲ ಸಫಲ ಮಾಡ್ಕೊಳ್ರಿ, ಹಾಕ್ರಿ ಪಡೀರಿ ಅಂತಾನ. ಮತ್ತು 84 ಜನ್ಮಕ್ಕಾಗಷ್ಟು ನಮಗೆ ಬೇಕು ಅಂದರೆ ಇಲ್ಲಿ ಎಷ್ಟು ನಾವು ತಿಂಗಳಿಗೆ ಒಂದು 50-100 ಯಜ್ಞ ಸೇವೆ ಮಾಡಿದರೆ 84 ಜನ್ಮಕ್ಕಾಗಷ್ಟು ಪಡೆಯೋಕ್ಕಾಗ್ತೈತ? ಇದೆಲ್ಲ ಧಾರಣೆ ಆಗಬೇಕಲ್ಲ.
ಈ ವಿಚಾರಗಳು ಕೆಲವ್ರಿಗೆ ಯಾಕೆ ಬರಲ್ಲ? ಅವ್ರಿಗೆ ಯೋಗ ಆಗಿರಲ್ಲ, ಅವ್ರಿಗೆ ಕರ್ಮ ಸುಟ್ಟಿರಲ್ಲ. ಅವರು ಅಷ್ಟು ಸಂಪತ್ತನ್ನು ಪಡೆಯೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಅವ್ರಿಗೆ ಆ ವಿಚಾರಗಳು ಬರಲ್ಲ. ಈಗ ನಾವು ಬುದ್ಧಿವಂತರಾಗಿ ತಂದೆಯ ಮಡಿಲಲ್ಲಿ ಎಲ್ಲದನ್ನು ಪಡಿಬೇಕು. ಎಲ್ಲದೂ ಇದ್ದಾಗ ಸುಖ ಅಂತ ಹೇಳ್ತಾರೆ ಬಾಬಾ. ಇಲ್ಲಿ ಕಲಿಯುಗದಾಗ ಏನು ಸಂಪತ್ತು ಇರ್ತತೆ, ಆರೋಗ್ಯ ಇಲ್ಲ, ಅದು ಸುಖ ಅನ್ನಿಸ್ತತ. ಆರೋಗ್ಯ ಐತೆ, ಆಯುಷ್ ಇಲ್ಲ, ಅದನ್ನು ಸುಖ ಅನ್ನಿಸ್ತತ. ಎಲ್ಲ ಇರಬೇಕು, ಆಯುಷ್, ಆರೋಗ್ಯ, ಸಂಪತ್ತು, ಸುಖಿ ಸಂಸಾರ, ಗೌರವ, ಎಲ್ಲದು ಇಂತಿಂಥ ಸೇವೆಗೆ ಇಂತಿಂಥದ್ದು ಫಲ ಅಂತ ಐತೆ. ಎಲ್ಲ ರೀತಿ ಮಾಡಿ ಎಲ್ಲ ರೀತಿಯಿಂದ ಪಡ್ಕೊಂಡಾಗ ಅಲ್ಲಿ ಸಂಪೂರ್ಣ ಸುಖನ ಪಡೆಯೋಕ್ಕಾಗ್ತತೆ. ಅದಕ್ಕೆ ಬಾಬಾ ಏನಂತಾರೆ, ಯಾರೆಷ್ಟು ಧಾರಣೆ ಮಾಡುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ವಿಚಾರ ಮಾಡಿ, ಕವಡೆಗಳಲ್ಲಿ ವಜ್ರಗಳಲ್ಲಿ. ಅಂದರೆ ಈ ಕಲಿಯುಗದಾಗಿರೋದು ಇದು ಕವಡೆ, ವಿನಾಶಿ ಸಂಪತ್ತು. ಇಲ್ಲಿ 10 ಕೋಟಿ ಇದ್ದರೂ ಅದನ್ನ ಅನುಭವಿಸೋಕೆ ಇನ್ನೂ 10 ವರ್ಷ ಇಲ್ಲ, ಎಲ್ಲದು ಮಣ್ಣಾಗಿ ಹೋಗ್ತದೆ. ನಾನು ಮಣ್ಣಾಗಕ್ಕೆ ಬಿಡಬಾರ್ದು. ಇದು ಕೊಟ್ಟಿದ್ದು ನನಗೆ, ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ಎಲ್ಲಕ್ಕಿಂತ ಹೆಚ್ಚಿನ ಮೌಲ್ಯವು ವಜ್ರಕ್ಕಿದೆ, ಕವಡೆಯ ಮೌಲ್ಯವು ಎಲ್ಲಕ್ಕಿಂತ ಕಡಿಮೆಯಾಗಿದೆ. ನೀವೀಗ ಕವಡೆಯಿಂದ ವಜ್ರ ಸಮಾನ ಆಗುತ್ತೀರಿ. ಈ ಮಾತುಗಳು ಎಂದು ಯಾರ ಸ್ವಪ್ನದಲ್ಲಿಯೂ ಬರುವುದಿಲ್ಲ. ಕೇವಲ ಇಷ್ಟನ್ನು ತಿಳಿದುಕೊಳ್ಳುತ್ತಾರೆ, ಅವಶ್ಯವಾಗಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ನೋಡ್ರಿ, ಕೆಲವ್ರ ಬುದ್ಧಿಯಲ್ಲಿ ಏನು ವಿಚಾರಗಳು ಬರ್ತಾವೋ ಇಲ್ಲೋ, ಅಮೃತ ವೇಳೆ ಕೂಡ ಎದ್ದೊಳಂಗಿಲ್ಲ. ಸತ್ಯಯುಗಕ್ಕೆ ಬರ್ತೀರೇನಂತಂದ್ರೆ ಕೈ ಎತ್ತುತ್ತಾರೆ. ಅಲ್ಲ, ಸತ್ಯಯುಗಕ್ಕೆ ಬರ್ಬೇಕಂದ್ರೆ ಎಷ್ಟು ಪುರುಷಾರ್ಥ ಇರಬೇಕು. ಇದು ವಿಚಾರ ಆದರೂ ಬೇಡ ಅವ್ರ ತಲೆಯಾಗ. ಅಂದರೆ ಅಷ್ಟು ಮಂದ ಬುದ್ಧಿನ ಭಗವಂತನ ಮಡ್ಲಲ್ಲಿ ಇದ್ದು ನಾವು ಕಲ್ಲು ಬುದ್ಧಿಯವ್ರ ಥರ ಇದ್ದರೆ ಎದಕ್ಕೆ ಬರುತ್ತೆ? ಯಾಕಂದರೆ ಲಾಸ್ಟಿಗೆ ಸಾಕ್ಷಾತ್ಕಾರ ಆಯಿತು ಅಂದರೆ ಅಳಬೇಕಾಗ್ತೈತಲ್ಲ. ಎಲ್ಲದು ಧಾರಣೆ ಆಗಬೇಕು, ಜ್ಞಾನ ಎಲ್ಲದು. ಬಾಬಾ ಏನು ಹೇಳ್ತಾ ಇದ್ದಾರೆ, ಅವಶ್ಯವಾಗಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು, ಅವರು ಇದ್ದು ಹೋಗಿದ್ದಾರೆ. ಆದರೆ ಈ ರಾಜ್ಯವನ್ನು ಯಾವಾಗ ಯಾರು ಕೊಟ್ಟರು ಎಂಬುದನ್ನು ತಿಳಿದುಕೊಂಡಿಲ್ಲ. ರಾಜ್ಯವನ್ನು ಯಾರು ಕೊಟ್ಟರು? ಇಲ್ಲಂತೂ ಏನೂ ಇಲ್ಲ. ರಾಜಯೋಗದಿಂದ ಸ್ವರ್ಗದ ರಾಜ್ಯ ಪದವಿ ಸಿಗುತ್ತದೆ. ಇದು ಅದ್ಭುತವಲ್ಲವೇ? ಮಕ್ಕಳ ಬುದ್ಧಿಯಲ್ಲಿ ಚೆನ್ನಾಗಿ ನಶೆ ಇರಬೇಕು, ಆದರೆ ಮಾಯು ಸ್ಥಿರವಾಗಿ ನಶೆ ಇರಲು ಬಿಡುವುದಿಲ್ಲ. ನಾವು ಶಿವತಂದೆಯ ಮಕ್ಕಳಾಗಿದ್ದೇವೆ. ಈ ಜ್ಞಾನವನ್ನು ಓದಿ ನಾವು ವಿಶ್ವದ ಮಾಲೀಕರಾಗುತ್ತೇವೆ. ಇದು ಎಂದಾದರೂ ಯಾರ ಬುದ್ಧಿಯಲ್ಲಾದರೂ ಬರುತ್ತದೆಯೇ? ಆದ್ದರಿಂದಲೇ ತಂದೆ ತಿಳಿಸುತ್ತಾರೆ, ಮಕ್ಕಳು ಎಷ್ಟೊಂದು ಪರಿಶ್ರಮ ಪಡಬೇಕು. ಗುರುವಿನ ನಿಂದಕರಿಗೆ ನೆಲೆ ಇಲ್ಲ. ಇದು ಇಲ್ಲಿನ ಮಾತಾಗಿದೆ. ಅವರಿಗಂತೂ ಅಲ್ಲಿ ಗುರುದೇಹವೇ ಇರುವುದಿಲ್ಲ. ನಿಮಗೆ ಗುರುದೇಹವೇ ಇದೆ. ತಂದೆ, ಶಿಕ್ಷಕ, ಗುರು ಮೂವರು ಇದ್ದಾರೆ. ನೀವು ತಿಳಿದುಕೊಂಡಿದ್ದೀರಿ. ಈ ವಿದ್ಯೆಯಿಂದ ನಾವು ವಿಶ್ವದ ಮಾಲೀಕರಾಗುತ್ತೇವೆ ಅಂದಾಗ ಎಚ್ಚರ ವಹಿಸಿ ಓದಬೇಕು ಮತ್ತು ಓದಿಸಬೇಕಾಗಿದೆ. ನಿಂದನೆ ಮಾಡಿಸುವಂಥ ಯಾವುದೇ ಮಾತು ಇರಬಾರದು. ಯಾರೊಂದಿಗೂ ಜಗಳ ಕಲಹ ಮಾಡಬಾರದು. ಎಲ್ಲರೊಂದಿಗೆ ಮಧುರವಾಗಿ ಮಾತನಾಡಬೇಕಾಗಿದೆ. ತಂದೆಯ ಪರಿಚಯ ಕೊಡಬೇಕಾಗಿದೆ. ತಂದೆ ತಿಳಿಸುತ್ತಾರೆ, ಜ್ಞಾನ ಕೊಟ್ಟರೆ ಗ್ರಹಣ ಬಿಟ್ಟು ಹೋಗುವುದು. ನಂಬರ್ 1 ದಾನವು ದೇಹಾಭಿಮಾನದ್ದಾಗಿದೆ. ಈ ಸಮಯದಲ್ಲಿ ನೀವು ಆತ್ಮಾಭಿಮಾನಿ ಮತ್ತು ಪರಮಾತ್ಮಾಭಿಮಾನಿಗಳಾಗುತ್ತೀರಿ. ಇದು ಅಮೂಲ್ಯ ಜೀವನವಾಗಿದೆ. ನೋಡ್ರಿ, ಬಾಬಾ ಏನಂತಾರೆ, ಜಗಳ ಕಲಹ ಮಾಡಬೇಡ್ರಿ ಅಂತ. ಫಸ್ಟ್ ಏನು ಅಂದರೆ, ನಾವು ಮನೆಯಲ್ಲಿ ಯಾರ ಸಂಬಂಧ ಸಂಪರ್ಕದಲ್ಲಿರ್ತೀವಲ್ಲ, ನಾವಿರೋದೇ ಕೊಕ್ಕರೆಗಳ ಮಧ್ಯ. ಆದರೂ ಕೂಡ ಇಲ್ಲಿ ನಾವು ಜ್ಞಾನ ಮತ್ತು ಯೋಗ ಶಕ್ತಿಯಿಂದ ನಮ್ಮ ವೈಬ್ರೇಷನ್ನಿಗೆ ಅವ್ರನ್ನ ತಂದ್ಕೋಬೇಕು. ನಮ್ಮ ಚಲನವಲನದಿಂದ, ಯೋಗಶಕ್ತಿ, ಜ್ಞಾನದಿಂದ. ಇಲ್ಲ ಆ ಕೊಕ್ಕರೆಗಳ ಸರಿಗೆ ನಾವು ಜಗಳ ಕಲಹ ಮಾಡ್ತಾ ಇದ್ದರೆ ಅಲ್ಲಿ ಏನಾಗ್ತತೆ, ತಂದೆಯ ನಿಂದನೆ ಆಗ್ತತೆ. ನಾವು ನಮ್ಮ ವೈಬ್ರೇಷನ್ನಿಗೆ ಅವ್ರನ್ನ ತಂದುಕೊಂಡು ನಮ್ಮ ಮನೆ ನಂದ ಗೋಕುಲವನ್ನಾಗಿ ಮಾಡಿಕೊಂಡಾಗ ಆಗ ಅಲ್ಲಿ ಯಾರ ಪ್ರತ್ಯಕ್ಷತೆ ಆಗ್ತತೆ? ತಂದೆಯ ಪ್ರತ್ಯಕ್ಷತೆ. ಹೇಗೆ ಅಂದರೆ, ಇವರು ಓಂ ಶಾಂತಿಗೆ ಹೋಗಿದ್ದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ನೋಡ್ರಿ. ಮನೆಯಾಗೆಲ್ಲ ಸಂಬಂಧ ಸಂಪರ್ಕದವ್ರಿಗೆ ಎಲ್ಲರ ಬಾಯಿಗಿದೆ ಮಾತು ಬರ್ತತೆ. ಅವಾಗ ಯಾರ್ದು ಪ್ರತ್ಯಕ್ಷತೆ ಆಗ್ತತೆ? ತಂದೆಯ ಪ್ರತ್ಯಕ್ಷತೆ ಆಗ್ತತೆ. ಅದಕ್ಕೆ ತಂದೆಯ ನಿಂದನೆ ಮಾಡುವಂಥ ಕೆಲಸ ಮಾಡಬೇಡ್ರಿ, ನಿಂದನೆ ಆಗುವಂಥ ಕೆಲಸ ಮಾಡಬೇಡ್ರಿ ಅಂತಾರೆ ಬಾಬಾ.
ಎಷ್ಟೊಂದು ಮಧುರವಾಗಿ ಮಾತನಾಡಬೇಕಾಗಿದೆ, ತಂದೆಯ ಪರಿಚಯ ಕೊಡಬೇಕಾಗಿದೆ. ಈಗ ತಂದೆ ತಿಳಿಸುತ್ತಾರೆ, ನಾನು ಕಲ್ಪಕಲ್ಪವೂ ನಿಮಗೆ ಈ ರೀತಿ ಓದಿಸಲು ಬರುತ್ತೇನೆ ಮತ್ತು ನೀವು ಮರೆತು ಹೋಗುತ್ತೀರಿ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಆಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಎಲ್ಲರೊಂದಿಗೆ ಮಧುರವಾಗಿ ಮಾತನಾಡಬೇಕಾಗಿದೆ. ತಂದೆಗೆ ನಿಂದನೆಯಾಗುವಂಥ ಯಾವುದೇ ಮಾತುಗಳನ್ನು ಆಡಬಾರದು. ದೇಹಾಭಿಮಾನದ ದಾನ ಮಾಡಿ ಆತ್ಮಾಭಿಮಾನಿ ಮತ್ತು ಪರಮಾತ್ಮಾಭಿಮಾನಿ ಆಗಬೇಕು. ಆತ್ಮಾಭಿಮಾನಿ ಅಂದರೆ ಆತ್ಮದ ಗುಣಗಳಲ್ಲಿ ಇರಬೇಕು. ಇದ್ದು ಅನ್ಯರೊಂದಿಗೆ ಮಧುರವಾಗಿರಬೇಕು ಅಂತಾರೆ ಬಾಬಾ. ಯಾವ ಜ್ಞಾನ ಧನ ಸಿಗುತ್ತದೆಯೋ ಅದರ ದಾನ ಮಾಡಬೇಕಾಗಿದೆ. ವಿದ್ಯೆಯಿಂದ ರಾಜ್ಯಭಾಗ್ಯ ಸಿಗುತ್ತದೆ. ಈ ನಶೆಯಲ್ಲಿ ಸ್ಥಿರವಾಗಿರಬೇಕಾಗಿದೆ. ಗಮನವಿಟ್ಟು ವಿದ್ಯೆಯನ್ನು ಓದಬೇಕು. ಗಮನವಿಟ್ಟು ವಿದ್ಯೆಯನ್ನು ಓದಬೇಕು ಅಂದರು ಬಾಬಾ. ಅಂದ್ರೇನು? ಮುರಳಿ ಎಲ್ಲರೂ ಯಾವ ಥರ ಕೇಳ್ತಾರೆ? ಕೆಲಸ ಮಾಡ್ತಾ ಕೇಳ್ತಾರೆ. ಅಡುಗೆ ಮಾಡ್ತಾ ಕೇಳೋದು ಕೆಲಸ, ಇದು ತಪ್ಪು. ಅದಕ್ಕೆ ಸೇವಾ ಕೇಂದ್ರಕ್ಕೆ ಹೋಗಿನೇ ಮುರಳಿ ಯಾಕೆ ಕೇಳಬೇಕಂದ್ರೆ ಅಲ್ಲಿ ಕುಂತಿರ್ತೀವಿ, ಮನಸ್ಸು ಅಲ್ದಾಡ್ತಿರಲ್ಲ. ಏಕಾಗ್ರತೆಯಿಂದ ಬಾಬನ ಶಕ್ತಿನೂ ಬಾಬಾ ಶಕ್ತಿ ತುಂಬ್ತಾ ಇರ್ತಾರೆ. ಅಲ್ಲಿ ಏಕಾಗ್ರತೆಯಿಂದ ಕೇಳಿದಾಗ ಬುದ್ಧಿಯಲ್ಲಿ ಹೋಗ್ತತೆ ಜ್ಞಾನ. ಇದು ಬರೀ ಕಿವಿಯಲ್ಲಿ ಹೋದ್ರೆ ಸುಖ ಕೊಡೋ ಜ್ಞಾನ ಅಲ್ಲ. ಇದು ಬುದ್ಧಿಯಲ್ಲಿ ಹೋಗಿ ಜ್ಞಾನ ಸ್ವರೂಪರಾಗಿ ನಡೆದು ಅದು ಸಂಸ್ಕಾರ ಆದಾಗ ಅದು ನಮ್ಮ ಜೊತೆಗೆ ಬರ್ತೈತಂದರೆ ಗಮನ ಇಟ್ಟು ಓದಬೇಕು ಅಂತಾರೆ ಬಾಬಾ. ವರದಾನ: ಸಾಕ್ಷಿ ಸ್ಥಾನದ ಮೂಲಕ ಬೇಸರವೆಂಬ ಶಬ್ದವನ್ನು ಸಮಾಪ್ತಿ ಮಾಡುವಂಥ ಮಾಸ್ಟರ್ ತ್ರಿಕಾಲದರ್ಶಿ ಭವ. ವರದಾನದ ಸಾರ: ಈ ಡ್ರಾಮಾದಲ್ಲಿ ಏನೆಲ್ಲ ಆಗುತ್ತದೆಯೋ ಅದರಲ್ಲಿ ಕಲ್ಯಾಣವೇ ಅಡಗಿದೆ. ಏಕೆ, ಏನು ಎಂಬ ಪ್ರಶ್ನೆಯನ್ನು ಬುದ್ಧಿವಂತರಲ್ಲಿ ಉತ್ಪನ್ನವಾಗಲು ಸಾಧ್ಯವಿಲ್ಲ. ನಷ್ಟದಲ್ಲಿಯೂ ಕಲ್ಯಾಣವೇ ಅಡಗಿದೆ. ತಂದೆಯ ಜೊತೆ ಹಾಗೂ ಶ್ರೀಮತ ಎಲ್ಲಿ ಇದೆಯೋ ಅಲ್ಲಿ ಅಕಲ್ಯಾಣವಾಗಲು ಸಾಧ್ಯವಿಲ್ಲ. ಈ ರೀತಿ ಗೌರವಯುತವಾದ ಸ್ಥಾನದಲ್ಲಿ ಇರುತ್ತೀರಿ ಎಂದರೆ ಎಂದಿಗೂ ಸಹ ಬೇಸರವಾಗಲು ಸಾಧ್ಯವಿಲ್ಲ. ಸಾಕ್ಷಿ ಸ್ಥಾನವು ಬೇಸರ ಶಬ್ದವನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಆದ್ದರಿಂದ ತ್ರಿಕಾಲದರ್ಶಿಯಾಗಿ ಪ್ರತಿಜ್ಞೆ ಮಾಡಿರಿ, ಬೇಸರವಾಗುವುದಿಲ್ಲ, ಅನ್ಯರನ್ನು ಬೇಸರಪಡಿಸುವುದಿಲ್ಲ. ಬಾಬಾ ಏನು ಹೇಳಿದರು? ಬೇಸರ ಆಗಬಾರ್ದಂದ್ರೆ ಒಂದು ಸಾಕ್ಷಿ ಸ್ಥಾನದ ಸ್ಥಿತಿ ಅಂದರೆ ನಾವು ಬಾಬನ ಮಡ್ಲಾಗದೀವಿ ಅಂದರೆ ಅಲ್ಲಿ ಅದು ಕಲ್ಯಾಣ ಆದರೂ ಅದನ್ನು ಕಲ್ಯಾಣದಲ್ಲಿ ನಾನು ಪರಿವರ್ತನೆ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳ್ಯಾರ ಬಾಬಾ. ಬಾಬಾ ಹೇಳ್ಯಾರಂದ್ರೆ ಮುಗೀತು, ಅದು ನಮಗೆ ಕಲ್ಯಾಣ ಒಳ್ಳೇದಾಗೆ ಆಗ್ತದೆ. ಅದರಿಂದ ಇನ್ನೊಂದು ಪಾಯಿಂಟು ಶ್ರೀಮತ ಇರಬೇಕು ಅಂತ ಹೇಳಿದ್ರು, ಅದು ಇಂಪಾರ್ಟೆಂಟು. ಬಾಬಾ ಏನೋ ಕಲ್ಯಾಣ ಮಾಡಿಕೊಡ್ತಾರೆ, ನನ್ನಲ್ಲಿ ಶ್ರೀಮತ ಇಲ್ಲ ಅಂದ್ರೆ ಅವ್ರು ಕಲ್ಯಾಣ ಮಾಡಿಕೊಟ್ಟಿದ್ದನ್ನು ಕೂಡ ಕೆಡಿಸ್ಕೊಂಡು ಕುಂದಿರ್ತೀವಿ. ಶ್ರೀಮತ ಸಾಕ್ಷಿತನ ಎರಡೂ ಇರಬೇಕು ಅಂತ ಬಾಬಾ ಹೇಳ್ತಾರೆ. ಆಗ ಬೇಸರ ಆಗಲ್ಲ, ಬೇರೆಯವ್ರಿಗೂ ಬೇಸರ ಮಾಡಲ್ಲ. ಸ್ಲೋಗನ್: ತಮ್ಮ ಸರ್ವ ಕರ್ಮೇಂದ್ರಿಯಗಳನ್ನು ಆದೇಶದ ಅನುಸಾರ ನಡೆಸುವುದೇ ಸ್ವರಾಜ್ಯ ಅಧಿಕಾರಿಯಾಗುವುದಾಗಿದೆ. ಅವ್ಯಕ್ತ ಸೂಚನೆ: ನಿಶ್ಚಯ ಬುದ್ಧಿಯ ಅರ್ಥವಾಗಿದೆ. ನಿಶ್ಚಿಂತ ಚಕ್ರವರ್ತಿ ಅವರೇ ತಂದೆಯ ಸಮಾನರಾಗಿರುತ್ತಾರೆ. ವಿನಾಶಿ ಧನದವರು ಎಷ್ಟು ಸಂಪಾದಿಸುತ್ತಾರೆ ಅಷ್ಟು ಸಮಯ ಪ್ರಮಾಣ ಚಿಂತೆಯಲ್ಲಿರುತ್ತಾರೆ. ಆದರೆ ಯಾರಿಗೆ ನಂಬಿಕೆ ಇದೆ ನಾವು ಈಶ್ವರೀಯ ಖಜಾನೆಗಳ ಮಾಲೀಕ ಮತ್ತು ಪರಮಾತ್ಮನ ಬಾಲಕರಾಗಿದ್ದೇವೆ ಎಂದು ಅವರು ಸದಾ ಸ್ವಪ್ನದಲ್ಲಿಯೂ ನಿಶ್ಚಿಂತ ಚಕ್ರವರ್ತಿಯಾಗಿದ್ದಾರೆ. ಏಕೆಂದರೆ ಅವರಿಗೆ ವಿಶ್ವಾಸವಿದೆ, ಈ ಈಶ್ವರೀಯ ಖಜಾನೆ ಈ ಜನ್ಮದಲ್ಲಿ ಮಾತ್ರವಲ್ಲ ಆದರೆ ಅನೇಕ ಜನ್ಮ ಜೊತೆಯಲ್ಲಿರುತ್ತದೆ. ಅದಕ್ಕೆ ಅವರು ನಿಶ್ಚಯ ಬುದ್ಧಿ, ನಿಶ್ಚಿಂತರಾಗಿರುತ್ತಾರೆ. ಅಂದರೆ ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಬಾಬಾನ ಸಂಪತ್ತೇನು ನಿಶ್ಚಿಂತರನ್ನಾಗಿ ಮಾಡ್ತತೆ ನಮ್ಮನ್ನು. ಆದರೆ ವಿನಾಶಿ ಸಂಪತ್ತೇನು, ಇವಾಗ 100 ಕೋಟಿ ಸಂಪತ್ತಿರೋರಿಗೆ 200 ಕೋಟಿ ಸಮಸ್ಯೆ ಇರ್ತವೆ ಅಂತ ಒಂದು ಮಾತುಗಳು ಬರ್ತಾ ಇದ್ದಾವೆ. ಅಂದರೆ ಈ ಸಂಪತ್ತಿದ್ದಷ್ಟು ಅವರಿಗೆ ಸಮಸ್ಯೆಗಳು ಜಾಸ್ತಿ. ಇಲ್ಲಿ ಬಾಬಾನ ಸಂಪತ್ತಿದ್ದಷ್ಟು ನಿಶ್ಚಿಂತ ಚಕ್ರವರ್ತಿಗಳು. ಒಂದು ಜನ್ಮ ಅಲ್ಲ, ಜನ್ಮ ಜನ್ಮಾಂತರ. ಒಳ್ಳೆಯದು. ಓಂ ಶಾಂತಿ.